ಹ್ಞೂ ಏನಮ್ಮ ರಮ್ಯಾ? ಹಾಂ, ಏನು ನಿನ್ನ ಕತೆ? ಎಷ್ಟೋ ನಂಬಿಕೆಯಿಂದ ನಿಮ್ಮ ಅಪ್ಪನ ನಿಮ್ಮಮ್ಮನ ನನ್ನ ಮಗಳು ಓದಲಿ, ಬುದ್ಧಿವಂತನಾಗಲಿ, ಒಂದು ಕೆಲಸ ಸಿಕ್ಕಲಿ ಅಂತ ಪ್ಯಾಟಿಗೆ ಕಳಿಸಿದ್ರು. ನೀನು ಮಾಡಿರೋದು ಇದೇ ಕೆಲಸನಾ? ಹಾಂ, ಯಾರು ಈ ಹುಡುಗನು? ಏಯ್, ಯಾವೂರಪ್ಪ ನಿಂದು? ಯಾವೂರು ನಿಂದು? ಅಂಕಲ್ ನಂದು ಬೆಂಗಳೂರೇ. ಏನು ಕೆಲಸ ಮಾಡ್ತಾ ಇದ್ದೆ ನೀನು ಬೆಂಗಳೂರಾಗ? ನಾನು ಕೊರಿಯರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂಕಲ್. ನಿಮ್ಮ ತಂದೆ ತಾಯಿ ಎಲ್ಲ ಅವರಾ? ಇಲ್ಲ ಅಂಕಲ್, ಯಾರೂ ಇಲ್ಲ. ನಮ್ಮ ರಮ್ಯಾ ಹೆಂಗೆ ಪರಿಚಯ ಆದ್ಲು ನಿಂಕ? ರಮ್ಯಾ ಹಾಸ್ಟೆಲಲ್ಲಿ ಇರೋದು ಬೇಡ ಅಂತ ನಮ್ಮ ಕೊರಿಯರ್ ಆಫೀಸ್ ಇದೆ, ಅದ್ರ ಪಕ್ಕದಲ್ಲೇ ಮನೆ ಮಾಡಿದ್ರು. ಆವಾಗ ಹಂಗೆ ಪರಿಚಯ ಆಯಿತು ಅಂಕಲ್ ನಮಗೆ. ನಿಂದೇನೋ ಬರೋ ಕೆಲಸ ಅಂತ? ಏನಂಕಲ್? ಇವಾಗ ರಮ್ಯಾ ಎತ್ಕೊಂಡು ಬೇರೆ ಹುಡುಗಿ ಸವಾಸ ಏನಕ್ಕೆ ಬೇಕು ನಿಂಕ? ಏನಕ್ಕೆ ಬೇಕು? ಹಾಂ, ನನಗೆ ಬರ್ತಾ ಇರೋ ಕೋಪಕ್ಕೆ ಪೊಲೀಸ್ ಇಟ್ಕೊಡ್ಬೇಕು ಅನಿಸ್ತೈತೆ. ಇಟ್ಕೊಟ್ಬಿಟ್ಟು ಸಾಯೋವರೆಗೂ ಜೈಲಾಗೆ ಇರಬೇಕು, ಹಂಗೆ ಮಾಡ್ಬೇಕು ನಿಂಕ. ಏನೋ ನನ್ನ ತಮ್ಮನ ಮಗಳನ್ನ ಮದುವೆ ಆಗಿದೆಯಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಏನು ರಮ್ಯಾ, ಮಾತಾಡಮ್ಮ. ಬೇಡಪ್ಪ, ನಂದು ತಪ್ಪಾಗೋಯ್ತು ಬೇಡಪ್ಪ, ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ. ಮಾಡಲ್ಲ ಅಂತಂದ್ರೆ? ಹಾಂ, ಇನ್ನೇನು ಮಾಡ್ಬೇಕಂತಿದ್ಯಾ ಪಾಪ ಮುಂದೆ? ನಿನ್ನಂತವಳು ಭೂಮಿ ಮೇಲೆ ಬದುಕಿಲ್ ಕುಡ್ದು ಪೀಸಿಗೆ ಹಾಕ್ಬಿಡ್ಬೇಕು, ನಿನ್ನ ನಾಯಿ ನರಿಗೆ ಹಾಕ್ಬಿಡ್ಬೇಕು. ದೇವಪ್ಪ, ಸುಮ್ಮನೆ ಏನಕ್ಕಪ್ಪ ಮಾತುಗಳು? ಅದೇ ಮಾತಾಡ್ರಪ್ಪ. ಮಾತಾಡೋದು ಗಿತ್ತಾಡೋದು ಏನಿಲ್ಲ ಇರಕ್ಕ, ಇವನು ಒದ್ದೆ ಅಷ್ಟು ಹಾಕೋದಷ್ಟೇ, ಡೈವರ್ಸ್ ಕೊಡ್ಸೋದು. ಏಯ್ ಸುನಂದಿ, ಕಟ್ಟೆಕಲ್ಲು ಕಿತ್ತೋಯ್ತು ಅಂತ ಎತ್ತು ಬಿಸಾಕೋದಲ್ಲ, ಕಟ್ಟೆಕಲ್ಲನ್ನ ಕಟ್ಟಕ್ಕೆ ಜೋಡಿಸ್ಬೇಕು. ರೋಷಕ್ಕೆ ಬಾಯಿ ಮುಚ್ಕೊಂಡಿರು ನೀನು. ಏನಕ್ಕೆ ಬರಕ್ಕ? ಏನಕ್ಕ ಇಂಥ ನನ್ನ ಮಕ್ಕಳ ಜೊತೆಗೆ ನನ್ನ ಮಗಳನ್ನ ಕಳಿಸ್ಬಿಟ್ರೆ ಅಷ್ಟೇ, ಇನ್ನ ಕಿತ್ತೋದು ನನ್ನ ಮಗನ ಇವನು. ಹೇಯ್, ಇವಾಗ ಏನೋ ಮಾಡ್ಬೇಕಂತಿದ್ಯಾ? ಏನು ಮಾಡ್ಬೇಕಂತಿದ್ಯಾ? ಮಾತಾಡ್ಬೇಕು ನೀನು. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಅಂಕಲ್, ಕರೆಕ್ಟಾಗಿ ಇರ್ತೀನಿ. ಹೌದಾ? ಹಂಗಾರೆ ನಮ್ಮ ಹುಡುಗಿಗೆ ಡೈವರ್ಸ್ ಕೊಟ್ಬಿಡು, ಜಾಗ ಖಾಲಿ ಮಾಡಿ ಇಲ್ಲಿಂದ ಬರ್ಕೊಡ್ದು. ಇನ್ನೊಂದ್ಸತಿ ನಮ್ಮ ಹುಡುಗಿ ಸುದ್ದಿಕ ಫೋನ್ಗಿನೆಲ್ಲ ಮಾಡ್ಕೊಟ್ಟು ನೀನು. ಅದೇಂಗಾತೈತೆ ಅಂಕಲ್? ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಏನೋ ಬೇರೆ ಹುಡುಗಿನ ಇಷ್ಟಪಟ್ಟಿದ್ದೆ ನಿಜನೇ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಕರೆಕ್ಟಾಗಿ ಇರ್ತೀನಿ. ಆ ಕಡೆ ನನ್ನ ಮಗನ ಏನಂತ ತಗೊಂಡು ಮಗ ಕಿತ್ತೋಗೋರ್ಕು ಹಾಂ, ಇನ್ನು ಮೇಲೆ ಮಾಡಲ್ಲಂತೆ. ಮದುವೆ ಆಗಿ ಮನೆಗೆ ಎಂಡ್ರಿದ್ದು ಏನೋ ನಿಂದು? ಏನು ನಿಂದು ಆರ್ಭಟ್ಟ? ನಾವಿಷ್ಟು ಜನ ಇಲ್ಲಿ ಕುತ್ಕೊಂಡಿದ್ದೀರಿ, ನಾವು ಕೇಳೋದಕ್ಕೆ ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು. ಕರೆಕ್ಟಾಗಿ ಅವ್ಳ ಜೊತೆಗೆ ಇರ್ತೀಯಾ, ಇಲ್ಲ ಬೇರೆ ಹೆಣ್ಮಕ್ಳು ಸವಾಸ್ಕೋತೀಯಾ? ದೊಡ್ಡಪ್ಪ ಅವ್ನು ಸರಿ ಇಲ್ಲ ದೊಡ್ಡಪ್ಪ, ನಾನು ಅವನ ಜೊತೆಗಿರಲ್ಲ, ನಂಗೆ ಇಷ್ಟ ಇಲ್ಲ ಅವನ ಜೊತೆಗಿರೋದು. ಕೂತ್ಕೊಳ್ಳೆ ಬಾಯಿ ಮುಚ್ಕೊಂಡು. ಯಾಕ ಕದ್ದು ಮುಚ್ಚಿ ಮದುವೆ ಆದಾಗ ಬೇಕಾಗಿತ್ತು, ಇವಾಗ ಬೇಡ ಅವನು? ಹಾಂ, ಬೇಡ ಅವನು. ಅವಳ ಮಿಡ್ಕ್ಲಾಡಿ ಅವಳು, ಏನೋ ನಮ್ಮ ಮಗು ಓದ್ಲಿ ಅಂತ ನಾವು ಕಳಿಸಿದ್ರೆ ಈ ಆಟ ಆಡಕ್ಕೆ ಹೋಗೋಳು ಅವಳು. ಸುಪ್ನಾತಿ, ಏನಕ್ಕಪ್ಪ ಇಂಥ ಮಕ್ಕಳು ಬದುಕಿದ್ರು ಒಂದೇ ಸತ್ರೂ ಒಂದೇ. ನಾನು ಹತ್ತತ್ರ 1 ವರ್ಷ ಬರೀಲ್ಲ, 7 ತಿಂಗಳು ಏನೋ ಓದ್ತಾಳು ಬಿಡು, ಓದ್ತಾಳು ಬಿಡು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮಿಡ್ಕ್ಲಾಡಿ ಈ ಕಿತಾಪತಿನ ಮಾಡಿರೋದ? ಹಾಂ, ಅಯ್ಯ ಸುನಂದಿ ಎಲ್ಲ ನನ್ನ ಮಗಳಂಗೆ ಇರ್ತಾರ? ನೀನು ನೋಡಿ ನೀನು. ಅಯ್ಯ ಗುಂಡಕ್ಕ, ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿತೀಯ? ಕದಿರ ಕುಕ್ಕ ಯಾವಳು ಚೋಡಬಿಟ್ಟು ಬಾಗಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ನಿಂಗೆ ಏನು ಕೊಡ್ಬೇಕು? ನೀನು ಜಾಸ್ತಿ ಆಯ್ತಕ್ಕೋ, ಬಾಯಿ ಮುಚ್ಕೊಂಡು ಕೂತ್ಕ, ಮಾತಾಡ್ಬೇಡ. ಹಾಸ್ಕೊಡ್ನೆ ಮಾತಾಡೋದ್ರೆ ಆಯ್ತಾ? ಏನಪ್ಪ ಬಸಪ್ಪ ಮಾತಾಡಂಗೆ ಏನು ಕರ್ಸಿರೋದು ನಿನ್ನ? ಹಾಂ, ಏನು ಹೇಳಿ ಗೌಡ್ರೆ, ಆ ಮಗು ಏನೋ ನಂಗೆ ಇಷ್ಟ ಇಲ್ಲ ಅಂತಂದರೆ ನಾವು ಬಿಟ್ಬಿಡಕತ್ತದ? ಹಾಂ, ಅದೇನು ಹೇಳ್ತಾರಲ್ಲ, ರಚಕೆ ಹೊಂದಿಸ್ಬೇಕು, ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಅದೇ ನಾನು ಹೇಳ್ತಾ ಇರೋದು, ಮಾತಾಡು ಅಂತ. ಏನೆಲ್ಲ ನಾವೇ ಮಾತಾಡ್ಬೇಕೆ? ಏನಕ್ಕೆ ನೀನು ಕರ್ಸಿರೋದು ನಾನು? ನೋಡಮ್ಮ ರಮ್ಯಾ, ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಸಹಜ, ಗಂಡಸರು ಸಹಜ ಗುಣ. ಹಂಗಂತ ನಾವು ಬಿಟ್ಬಿಡಕತ್ತದೇನಮ್ಮ? ಹಾಂ, ಆಲೋಚನೆ ಮಾಡು. ಇಲ್ಲ, ನಂಗೆ ಇಷ್ಟ ಇಲ್ಲ ಅವನ ಜೊತೆಗಿರಕ್ಕ. ಮಗುನೂ ಇಲ್ಲ, ಮಗು ಸತ್ತೋಯ್ತು ಅಂತ ಹೇಳ್ತಾವಳೆ. ಅಯ್ಯೋ ಪಾಪ ಮುಂಡ ಮಗನ, ಏನೋ ನಿನ್ ಬೈಕ್ ಬಂದಿರೋದು? ಅದ್ಯಾಕೋ ಹಂಗೆ ಹೇಳ್ತಾ ಇದೆಯಾ ಪದೇ ಪದೇ? ಯಾವ ರಮ್ಯಾ ಬಂದಿದ್ದೀನಿ ಅಂದ್ರೆ ಗೋಮಾಳ ಇಸ್ಬಿಡ್ತೀನಿ ನೋಡ್ತಾ. ಅಮ್ಮ ಸುಮ್ಮನೆ ಇರಮ್ಮ, ಯಾಕಮ್ಮ ನೀನು ಸುಮ್ಮನೆ ಇರಮ್ಮ. ಜನು ಆಮೇಲೆ ಎತ್ಕೊಂಡಿಯಂತೆ, ಅದೇನೋ ಮಾತಾಡಮ್ಮ. ಆ ಬಸಣ್ಣ ಏನೋ ಕೇಳ್ತಾವನಲ್ಲ, ಹೇಳು. ನೋಡಮ್ಮ ರಮ್ಯಾ, ನೀನು ಹೇಳ್ದಂಗೆಲ್ಲ ಕುಣಿಯಕ್ಕೆ ನಮ್ಮ ಕೈಲಿ ಆಗಲ್ಲ. ನಾವು ಜವಾಬ್ದಾರಿ ಇರ್ತೀರಿ. ನೀವಿಲ್ಲ ಇಲ್ಲೇ ಇರ್ತೀರಾ, ಇಲ್ಲ ಬೆಂಗಳೂರಿಗೆ ಹೋಗ್ತೀರಾ, ಅದು ನಿಮ್ಮ ಇಷ್ಟ. ಬೆಂಗಳೂರಿಗೆ ಹೋಗ್ರಿ, ಅಲ್ಲೇ ಕೆಲಸಗಳು ಸಿಗ್ತವೆ. ಇಲ್ಲ ನಮ್ಮ ಹಳ್ಳಿಗಳಿಗೆ ಏನು ಕೆಲಸಗಳು ಸಿಗ್ತವೆ, ಹೋದ್ರೆ ಕೂಲಿಗೆ ಹೋಗ್ಬೇಕು ಅಷ್ಟೇ. ಬೇಡ ಡೈವರ್ಸ್ಗಳು ಅವು ಇವು ಅಂತಂದರೆ ನಮಗೆಲ್ಲ ಆಗ್ಬರಲ್ಲ. ಅವು ಬಾಯಿ ಮುಚ್ಕೊಂಡು ಇರಬೇಕು. ಅವತ್ತು ಮದುವೆಗೆ ಹೋಗಿ ಎಲ್ಲೇ ಇಕ್ಕೊಂಡಿದ್ದೆ ಜ್ಞಾನ? ಎಲ್ಲಿ ಕಂಡಿದ್ದೆ? ಇವಳು ಕೇಳಿದ್ನಿ ಸುನಂದಿಕಾ ಬೇಡ ಮನೆಗೆ ಬಿದ್ದಿರ್ಲಿ ಅಂತ. ಇವಳು ನನ್ನ ಮಾತು ಕೇಳಿದ್ಲಾ? ತಕೊಂಡು ಇವಳಿಗೆ ಏನನ್ನ ಹಾಕ್ಬೇಕು ಮಕ್ಕಕ್ಕ ಸುನಂದಿಕಾ. ಅಯ್ಯ ನಿಂದೇಳೆ ಕತೆ ಆಯ್ತಲ್ಲ, ಇಂಥ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ಯಾರು ಕೇಳಿದ್ರು? ಏನೋ ಓದಕ್ಕೆ ಹೋಗೋಳು ನನ್ನ ಮಗಳು ಅಂತ ಕಳ್ಸಿದ್ನಿ, ಇಂಥ ಕಳಮುಂಡೆ ಅಂತ ಯಾರು ಕೇಳೋದು ಹೇಳು? ಏನಪ್ಪ? ಹಾಂ, ಇಲ್ಲೇ ಇರ್ತೀರಾ ಇಲ್ಲ ಬೆಂಗಳೂರಿಗೆ ಹೋಗ್ತೀರಾ? ಫಸ್ಟು ರಮ್ಯಾನ ಒಪ್ಸ್ರಿ, ಆಮೇಲೆ ಮುಂದಿನ ಮಾತು. ನಾವು ಒಪ್ಪಿಸ್ತೀವಿ, ನೀನು ಮಾತಾಡ. ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ಲ, ಇಬ್ಬರ್ಕೂ ದುರಾಂಕಾರ ತುಂಬಿ ತುಣುಕ್ತಾ ಇದೆ ನಿಮ್ಕ. ಅವಳಿಗೆ ಮಗು ಅಂತವನಿ. ಎಲ್ಲಮ್ಮ ಮಗುವ ರಮ್ಯಾ? ಹಾಂ, ಮಗು ಇಲ್ಲ, ಯಾತ್ರದ್ದು ಇಲ್ಲ. ಅಲ್ಲೆಲ್ಲ ಯಾಕೋ ಕೊಟ್ಬಿಟ್ಟು ಬಂದ್ಬಿಟ್ಲು ಅಂತ ಅವಳು. ಈ ನನ್ನ ಮಗನ ಜೈಲಾಗ ಕೂತಿದ್ರೆ ಅವಳೆ ನಮ್ಮ ಮಗುನ ಕಂಡು ಬಾಯ್ ಬರ್ಕೊಂಡಳ. ಯಾಕೋ ಕೊಟ್ಬಿಟ್ಟು ಬಂದಂತೆ, ಮಗು ಇಲ್ಲ. ಯಾಕೆ ಕೊಟ್ಟೆ? ಯಾರು ಕೊಟ್ಟೆ? ಅಪ್ಪ
ಈ ಹಾಸ್ಪಿಟ್ಲಾಗ ನರ್ಸ್ ಕೇಳಿದ್ನೆ ನಂಗೆ ಬೇಡ ಮಗು ಅಂತ. ಅಲ್ಲಿ ಯಾರೋ ಕೊಟ್ಬಿಟ್ರಪ್ಪ ಬೆಂಗಳೂರಾಗ. ಅದು ಯಾವುದೋ ಹಾಸ್ಪಿಟ್ಲು ನಂಗೆ ತಿಳಿದಪ್ಪ. ಬೆಂಗಳೂರಾಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ ರಮ್ಯಾ? ಹ್ಞೂ ದಡಮ್ಮ, ಬೆಂಗಳೂರಾಗೆ ಕೊಟ್ಬಿಟ್ಟೆ. ಅವ್ರು ಯಾರಿಗೂ ಕೊಟ್ಬಿಟ್ರು. ಆದರೆ ಮಗು ಬದುಕಲ್ಲ ಏನೋ ನಂಗೆ ತಿಳಿದಡಮ್ಮ. ನನ್ನ ಕೈಯಾಗಿರೋಷ್ಟೊತ್ತು ಮಗು ಕಣ್ಣು ಮುಚ್ಕೊಂಡಾಯ್ತು, ಉಸಿರಾಡ್ತಾ ಇಲ್ಲ ಅಂತ ಹೇಳಿದ್ರು. ಅದೋ ಇಲ್ಲ ನಂಗೆ ತಿಳಿದು ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು. ನೋಡಿದ್ರಾ ಎಂಥ ತಾಯಿ ಆದ್ರೆ ಮಗುನ ಬಿಟ್ಬಿಟ್ಟು ಬರ್ತಾಳೆ. ಇವಳು ಎಂಥ ಅವಳು? ಹಾಂ, ಇಂಥವ್ರನ್ನೆಲ್ಲ ಏನು ಮಾಡಬೇಕು? ಏಯ್ ಮುಚ್ಚು ಬಾಯಿ ನೀನೊಬ್ಬಳು ಕರೆಕ್ಟಾಗಿ ಇದ್ದಿದ್ರೆ ಆ ಮಗುನ ಯಾಕೆ ಬೇರೆಯವ್ರು ಕೊಡೋಳು? ಯಾಕೆ ಕೊಡೋಳು? ನಿನ್ನಾಗ ತಪ್ಪಿಕೊಂಡು ಅವಳ ಮೇಲೆ ದುರ್ಗಿ ಹೇಳ್ತಾ ಇದೆಯಾ ನೀನು? ಬಾಯಿ ಮುಚ್ಕೊಂಡು ಬಿದ್ದಿರಲೇ. ಅವಳ ಜೊತೆ ಕರೆಕ್ಟಾಗಿ ಇದ್ದಿದ್ರೆ ಅವಳ್ಯಾಕೆ ಕೊಡ್ತಾಯಿದ್ಲು? ಹಾಂ, ಮಾತಾಡ. ಹ್ಞೂ ಆಗೋದು ಬಿಡು, ಇನ್ನೇನು ಮಾಡೋಕ್ಕತ್ತೈತೆ? ಹಂಗೆ ಅನ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕ. ಏನು ಬಸಣ್ಣ ಇವಾಗ ಏನು ಮಾಡೋದಂತ? ಹೆಂಗಸ್ರನ್ನೆಲ್ಲ ಏನು ನೋಡ್ಕೊಂಡು ಕೂತ್ಕೊಳಕ ಕರ್ಸಿರೋದು? ಮಾತಾಡ್ರಮ್ಮ ಎಲ್ಲ ಪಾರ್ಯ. ಏನು ಮಾತುಗೀತ ಆಡೋದು ಏನಿಲ್ಲ. ಬೆಂಗಳೂರಾಗ ಇರಲಿ ಇಲ್ಲ ಇಲ್ಲಾನ ಇರಲಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಕೆಲ್ಸಕ್ಕೆ ಬರಲಿ. ಇವರೆಲ್ಲ ಹೇಳ್ದಂಗೆ ಕುಡಿಯೋಕೆ ನಾವು ಆಗಲ್ಲ ಅಷ್ಟೇ. ಅದು ಹಂಗಲ್ಲ ದೊಡಮ್ಮ, ಇವ್ನು ಸರಿ ಇಲ್ಲ ದೊಡಮ್ಮ. ಇವನ ಜೊತೆಗೆ ನಾನು ಹೆಂಗಿದ್ದೆ ದೊಡಮ್ಮ? ಮದುವೆ ಮಾಡ್ಕೊಳ್ಳೋಕೆ ಎಲ್ಲ ಹೋಗಿತ್ತು ಜ್ಞಾನ ನಿಂತ? ಎಲ್ಲೋಗಿತ್ತು ಜ್ಞಾನ? ಹಾಂ, ಮಳ್ಳಿ ಆಡ್ದಂಗೆ ಆಡ್ಬೇಡ. ಇಷ್ಟಪಟ್ಟು ಮದುವೆ ಆದ ತಾನೆ, ಕಷ್ಟ ಆದ್ರೂ ಅವನ ಜೊತೆಗೆ ಇರಬೇಕು. ಇದಮ್ಮ ಮಾತು ಸುನಂದಮ್ಮ, ಕರೆಕ್ಟಾಗಿ ಹೇಳ್ದಮ್ಮ. ಇನ್ನೇನು ಬಸಣ್ಣ, ಇನ್ನೇನು ಮಾಡ್ಬೇಕು ಹೇಳು? ಏನೋ ಒಂದು ನಂಬಿಕೆಯಿಂದ ದೂರ ಬರ ಓದಕ್ಕೆ ಕಳಿಸ್ತೀನಿ ಅಂತ ಕೆಲಸಕ್ಕೆ ಮಾಡಿದ್ರೆ ಇನ್ನೇನು ಮಾಡಬೇಕು? ಇನ್ನು ಈ ಅಪ್ಪನ ಡೈವರ್ಸ್ ಕೊಡಿಸಿ ಇನ್ನೊಬ್ಬ ಅಪ್ಪನ ಮದುವೆ ಮಾಡಿದ್ರೆ ಇನ್ನೊಬ್ಬ ಅಪ್ಪನ ಹತ್ರ ಇದೇ ಬಾಳ್ ತಾನೆ? ಹಾಂ, ಇದೇ ಬಾಳ. ಪ್ರಪಂಚದಲ್ಲಿ ಯಾವ ಗಂಡಸರು ಸರಿಯಾಗಿರೋದು? ಎಲ್ಲರೂ ಅವರೇ. ಆ ಪಿಕ್ಚರ್ ಆಕ್ಟ್ರೆಸ್ ದರ್ಶನ್ ನೋಡ್ತಾ ಇದ್ರಲ್ಲ ದಿನ ಟಿವಿನಾಗ. ಹಾಂ, ಅವನೇನೋ ಒಳಗೆ ನೆಮ್ಮದಿಗೆ ಅವನೇ. ಆ ಎಂಟ್ರು ಈಚೆ ಕಡೆ ಎಷ್ಟು ಕಷ್ಟ ಬೀಳ್ತಾವಳೆ ಅದನ್ನೆಲ್ಲ ನೋಡಿ ಬುದ್ಧಿ ಬೇಡ. ಎಂಥವನಾಗ್ಲಿ ಕಟ್ಕೊಂಡಿರೋ ಗಂಡು ಅಂತ ಅವಳು ಎಷ್ಟು ಒದ್ದಾಡ್ತಾವಳೆ. ಯಾವ ದೇವಸ್ಥಾನಕ್ಕೆ ಕೂತಾವಳೆ ಗಂಡಕೋಸ್ಕರ. ಇನ್ನೇನು ನಮ್ಮ ಸುನಂದಿ ಹೇಳಿದ್ ನಿಜವೇ. ಒಂದಿತ ಪಾಪ ಎಂಟ್ರನ್ ಕೂಡ ಒಯ್ದುಬಿಟ್ಟಿದ್ನು, ಆದರೂ ಗಂಡನ ಬಿಟ್ಲ ಅವಳು. ಹಾಂ, ಅದೇನೋ ಹೇಳ್ತಾರಲ್ಲ, ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ. ಹಂಗೆ ಸಿಕ್ಕ ದೇವಸ್ಥಾನಕ್ಕೆಲ್ಲ ಓದ್ತಾಳೆ. ಅಯ್ಯೋ ನನ್ನ ಗಂಡ ಚೆನ್ನಾಗಿರ್ಲಪ್ಪ, ನನ್ನ ಗಂಡ ಬಿಡುಗಡೆ ಆಗ್ಲಪ್ಪ ಅಂತ. ಹಂಗೆ ಕಟ್ಕೊಂಡಿರೋನ ಯಾವತ್ತೂ ಬಿಡೋಕ್ಕಾಗಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಅವನ ಜೊತೆಗೆ ಹೇಳ್ಬೇಕು ನೀನು. ತಿರ್ಗಾ ಏನೋ ಆ ಹುಡುಗಿ ಈ ಹುಡುಗಿ ಅಂತ ಅವ್ರ ಜೊತೆಗೆ ಹೋದ್ರೆ ನಾನೇನಮ್ಮ ಮಾಡಲಿ? ಮುಚ್ಚು ತಗೊಂಡು ಕತ್ತರಿಸ್ಬಿಡ್ತೀನಿ ಅಲ್ಲೇ ಇವನ್ನ. ನಮ್ಮೂರವರೆಲ್ಲ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಎಲ್ಲರೂ ಸೇರ್ಕೊಂಡು ಕತ್ತರಿಸಾಕ್ಬಿಡ್ತೀವಿ ಇವನ್ನ. ಏಯ್ ಮಾತಾಡೋ. ಅದೇನ ಹೇಳಪ್ಪ, ಮಾತಾಡಪ್ಪ. ಹಾಂ, ಎಲ್ಲರೂ ಕೇಳ್ತಾ ಇದ್ದೀರಲ್ಲ. ಇಲ್ಲ, ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ. ದೇವ್ಗ ಏನು ಇವರೇನು ಬೆಂಗಳೂರಾಗ ಇರೋದಾ ಇಲ್ಲ ಇಲ್ಲೇ ಇರೋದಾ? ಬಾಬಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕಂತಂದ್ರೆ ಇಬ್ರು ಸರಿ ಇಲ್ಲ, ಇಬ್ರು ನಾಟಕಗಳಾಡ್ತಾರೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರಲಿ ಇವನು, ಆಮೇಲೆ ಇವಳು ಕೆಲ್ಸಕ್ಕೆ ಹೋಗ್ಲಿ. ಓದಿರೋದೇನಕ್ಕ ಬಾಯ್ ಬಿಡ್ಕಣಕ್ಕ, ಕೆಲ್ಸಕ್ಕೆ ಹೋಗ್ಲಿ. ಒಂದೆರಡು ದಿವಸ ಇವನು ಹೋಗ್ಬಿಟ್ಟು ಬರಲಿ. ಲೈ ಫಸ್ಟ್ ಈ ವೇಷ ಬಿಚ್ಚೆ ನ್ಯಾಯವಾಗಿರೋ ಬಟ್ಟೆಗಳು ಹಾಕೊಂಡ್ರೆ ಸರಿ, ಇಲ್ಲಾಂದ್ರೆ ಬೀಳ್ತವೆ. ಏನದು ಕತ್ಕಾಕಿರೋದು? ಕತ್ಕಾಕಿರೋದು? ತೆಗಿಬೇಕು ಈ ವೇಷ. ಇನ್ನೇನಪ್ಪ ಬಸಪ್ಪ ದೇವಪ್ಪ, ಇನ್ನೇನು ಆಯ್ತಲ್ಲ. ಸುನಂದಮ್ಮನ ಹೇಳ್ದಂಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಲಿ ಅವನು. ಇನ್ನೊಂದು 2 ದಿವಸ ಆಮೇಲೆ ಅವಳಿಗಿನ ಕಳಿಸ್ರಿ. ವಾತಾವರಣ ನೋಡ್ಕೊಂಡು ಬೆಂಗಳೂರಾಗ ಮನೆ ಮಾಡಿ ಇಕ್ಕಿದ್ರೆ ಆಯ್ತು. ಏನ ಮಾತಾಡ? ಆಯ್ತು, ನೀವೆಲ್ಲ ಹೆಂಗೆ ಹೇಳ್ತೀರಾ ಹಂಗೆ. ಕೆಲ್ಸಕ್ಕೆ ಹೋಗಿರೋತ್ರೆಲ್ಲ ನಿನ್ ಕಿತಾಪತಿ ತೋರಿಸ್ತು. ಬೀಳ್ತಾವ ವೇಟಗಳು ನೋಡ್ಕ. ನಾವೇನು ಕಡಿಮೆ ಆದವರೆಲ್ಲ, ಎಲ್ಲಿದ್ರು ಹುಡ್ಕೊಂಡ್ ಬರ್ತೀರಿ. ಏನಪ್ಪ ಅಷ್ಟು ಮೈ ಮೇಲೆ ಪ್ರಜ್ಞೆ ಇರ್ಲಿನಪ್ಪ, ಯಾಕ ಹಿಂಗೆಲ್ಲ ಮಾಡ್ತೀರಾ? ಹಾಂ, ಇಲ್ಲ ಇನ್ಮೇಲೆ ಅಂತ ತಪ್ಪೆಲ್ಲ ಮಾಡಲ್ಲ. ಏ ರಮ್ಯಾ ಮಾತಾಡೆ, ಯಾಕೆ? ಹ್ಞೂ ಸರಪ್ಪ, ನೀವೆಲ್ಲ ಹೆಂಗೆ ಹೇಳ್ತೀರ ಹಂಗೆ. ನನ್ನ ಮಗು ಕತೆ ಬಿಡು. ಮಗು ಇಲ್ಲಂತಲ್ಲ ಹೇಳ್ತಾವಳಲ್ಲ ಇಲ್ಲ ಅಂತ. ಇನ್ನೇನು ಮಗು ಅಂತೀಯಾ? ಏನು ನಗಿತಾ ಇರೋದು ನೀನ? ಏಯ್ ಕಳಿ, ನಾನು ನಗಿತಾ ಇದ್ದೀಯ ನೀನ? ಹ್ಞೂ ಸರಿ, ಎದ್ದೇಳ ಮೇಲ್ಕ ಹೋಗ ವೇಷ ಬಿಚ್ಚೋಗು. ಇನ್ನೇನ್ರಮ್ಮ, ನಿರ್ಮಲಮ್ಮ, ಸುಶೀಲಾ, ಫಾತಿಮಾ, ಸರೋಜಮ್ಮ, ರಾಧಮ್ಮ ಎಲ್ಲ ಸುಮ್ಮನೆ ಬಂದು ಕುತ್ಕೊಂಡು ನೋಡ್ತಾ ಇದ್ದೀರಾ ದಿಷ್ಟು ಮಾಮಿದ್ ಕೂತಂಗೆ. ಹಾಂ, ಅಯ್ಯೋ ನೀವೆಲ್ಲ ದೊಡ್ಡವ್ರು ಮಾತಾಡ್ತಾ ಇದ್ದೀರಣ್ಣ, ನಾವೇನು ಮಾತಾಡೋದ? ನಾವೆಲ್ಲ ಡೈವರ್ಸ್ ಕೊಡಿಸ್ತೀರೇನೋ ಅಂತ ಅನ್ಕೊಂಡಲ್ಲಣ್ಣ. ಡೈವರ್ಸ್ ಎಲ್ಲ ಕೊಡ್ಸೋಕೆ ಆಗ್ತದೇನಮ್ಮ ನಿರ್ಮಲಮ್ಮ? ಹಾಂ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಜೀವನ ಏನು 1 ದಿವಸ 2 ದಿವಸದ 100 ದಿನ ಬಾಳಿ ಬದುಕೋದು? ಡೈವರ್ಸ್ ಕೊಡ್ಸೋಕೆ ಆಗ್ತದೇನಮ್ಮ? ಹುಡುಗನ ಸರಿ ಇಲ್ಲ ಅಂತಲ್ಲಣ್ಣ. ನೋಡೋಣ ಏನೇನು ಆಟ ಆಡ್ತಾನೋ ಆಡಲಿ. ಹ್ಞೂ ಸರಿ ದೇವ್ಗ, ನಾನು ಓದ್ತೀನಾ? ನಾನು ಹೋಗ್ಬೇಕಣೋ ಕೆಲ್ಸದೆ. ಬಸಪ್ಪ ಲಗ್ನ ಪತ್ರಿಕೆಗಳೆಲ್ಲ ಹಂಚ್ಬಿಟ್ರೇನೋ? ಹ್ಞೂ ಹಂಚ್ಬಿಟ್ರು ಗೌಡ್ರೆ. ನಾಳೆ ಹೋಗಿ ಮುಹೂರ್ತ ಹಾಕೊಂಬರ್ಬೇಕು. ಇನ್ನು ನಾಳೆ ರಿಸೆಪ್ಷನ್ನು. ಇವಾಗ ಮದುವೆಗೆ ಯಾರ್ಯಾರು ಬರ್ತಾ ಇದ್ರಣ್ಣ? ಎಲ್ಲ ರಿಸೆಪ್ಷನ್ಗೆ ಬರ್ತೀರಿ ನೀವೇ ಹೋಗತ್ತೆ ಮದುವೆ ಮಾಡ್ಕೊಂಬರ್ರಮ್ಮ. ಇನ್ನು ನಾವು ಬರೋದೇನು ರಿಸೆಪ್ಷನ್ಗೆ ಬಂದ್ಬಿಡ್ತೀರಿ ಬೆಳಗ್ಗೆನೆ. ಯಾರನ್ನ ಬಂದಿದ್ರೆ ಚೆನ್ನಾಗಿತ್ತಲ್ಲ ಗೌಡ್ರೆ? ಹಾಂ, ದೊಡ್ಡ ಗಾಡಿನ ಮಾಡ್ಬೋದಾಗಿತ್ತಲ್ಲ. ಅಯ್ಯೋ ಇಲ್ಲ, ನೀವೇ ಹೋಗಿ ಮುಹೂರ್ತ ಹಾಕೊಂಡ್ ಹೋಗ್ರಿ, ನಾವೆಲ್ಲ ರಿಸೆಪ್ಷನ್ಗೆ ಬರ್ತೀರಿ. ಹ್ಞೂ ಸರಿ ಗೌಡ್ರೆ, ಇನ್ನೇನು ಮಾಡ್ತೀರಿ ಎಲ್ಲ ಹಂಗೆ ಅಂತ ಇದ್ದೀರಾ? ಹ್ಞೂ ಸರಿ ಬಸಪ್ಪ, ನಾನು ಕೆಲಸದ ಓದ್ತೀನಿ.